ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. WPL ಕೊನೆಗೂ ಫಸ್ಟ್ ಸೆಂಚುರಿ ಬಂದೇ ಬಿಡ್ತು. ಅದು ನ್ಯಾಟ್ ಸಿಲ್ವರ್ ಬ್ರಂಟ್ ಕಡೆಯಿಂದ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳೋದು. ನ್ಯಾಟ್ ಸಿಲ್ವರ್ ಬ್ರಂಟ್ ಅವರು ಧ್ವಂಸ ಮಾಡಾಕ್ಬಿಟ್ರು ಬ್ಯಾಟಿಂಗಲ್ಲಿ. ಎಷ್ಟು 57 ಬಾಲಲ್ಲಿ ಸೆಂಚುರಿನೇ ಹೊಡೆದ್ರು ನ್ಯಾಟ್ ಸಿಲ್ವರ್ ಬ್ರಂಟ್ ಅವರು. 4 ಸೀಸನ್ ಆಗಿದೆ WPL ಸ್ಟಾರ್ಟ್ ಆಗಿ. ಫಸ್ಟ್ ಸೆಂಚುರಿ ನ್ಯಾಟ್ ಸಿಲ್ವರ್ ಬ್ರಂಟ್ ಕಡೆಯಿಂದ ಬಂದಿದೆ. ಎಷ್ಟೊಂದು ಸಲ 90s ಔಟ್ ಹೋಗಿದ್ದಾರೆ ಎಷ್ಟೊಂದು ಜನ. ಆದರೆ ಆ ಜಿಂಕ್ಸ್ನ ಬ್ರೇಕ್ ಮಾಡಿರೋದು ನ್ಯಾಟ್ ಸಿಲ್ವರ್ ಬ್ರಂಟ್ ಅಂತಲೇ ಹೇಳ್ಬೋದು. ಇವತ್ತು RCB ಹೋರಾಟ ಅಂತೂ ಕೊಟ್ಟರು. ಅದು ಯಾರ ಕಾರಣದಿಂದ? ರಿಚಾ ಘೋಷ್ ಕಾರಣದಿಂದ. ರಿಚಾ ಘೋಷ್ ಇರಲ್ಲ ಅಂದಿದ್ರೆ ಈ ಮ್ಯಾಚ್ ನಾವು ಅಷ್ಟು ಹತ್ರನೂ ಹೋಗೋಕ್ಕಾಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ರಿಚಾ ಘೋಷ್ ಅವ್ರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. RCB ಅವರು ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ತಾರೆ. ಬೌಲಿಂಗಲ್ಲಿ ಲಾರೆನ್ ಬ್ರಾವ್ ಅವರು 2ನೇ ಓವರೇನೋ ವಿಕೆಟ್ ತೆಗಿತಾರೆ. ಆಮೇಲೆ ಸ್ಟಾರ್ಟ್ ಆಗ್ತು ನೋಡಿ ಐಲಿ ಮ್ಯಾಥ್ಯೂಸ್ ಹಾಗೂ ನ್ಯಾಟ್ ಸಿಲ್ವರ್ ಬ್ರಂಟ್ ಅವರು ಅವಳಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಅವ್ರು ಆಡ್ತಿದ್ದೆ ಸ್ಪೀಡ್ ನೋಡಿದ್ರೆ ನಾನು 220 230 ಹೊಡೆದ್ಬಿಡ್ತಾರೆ ಅಂದ್ಕೊಂಡು ಆ ರೇಂಜಿಗೆ ಬ್ಯಾಟಿಂಗ್ ಆಡ್ತಾಯಿದ್ರು ಎಲಿ ಮ್ಯಾಥ್ಯೂಸ್ ಹಾಗೂ ನ್ಯಾಟ್ ಸಿಲ್ವರ್ ಬ್ರಂಟ್ ಅವರು. ಇದು ಆ್ಯಕ್ಚುಲಿ ಅವ್ರದ್ದು ಚಾಂಪಿಯನ್ಶಿಪ್ ಆದಂಥ ಟೀಮ್ ಅವ್ರದ್ದು. ಲಾಸ್ಟ್ ಕಾಂಬಿನೇಷನ್ನೇ ಚೆನ್ನಾಗಿರಲಿಲ್ಲ ಅವ್ರದ್ದು. ಈ ಮ್ಯಾಚಲ್ಲಿ ಅಮಿಲಿ ಅಕ್ಕರ್ ಹಾಗೂ ಶಬ್ನಮ್ ಇಸ್ಮಾಯಿಲ್ ಹಾಗೂ ಎಲಿ ಮ್ಯಾಥ್ಯೂಸ್ ಹಾಗೂ ನ್ಯಾಟ್ ಸಿಲ್ವರ್ ಬ್ರಂಟ್ನ ಆಡಿಸಿದ್ರು ಸಖತ್ತಾಗಿ. ಇದು ಅವ್ರದ್ದು ಹಳೆ ಕೋರ್ ಟೀಮ್ ಅಂತಲೇ ಹೇಳ್ಬೋದು ಮುಂಬೈ ಅವ್ರದ್ದು. ಇದರಿಂದನೇ ಅವರು 2 ಸತಿ ಚಾಂಪಿಯನ್ಶಿಪ್ ಆಗಿರೋದು. ಸ್ಟಾರ್ಟಿಂಗ್ ಮ್ಯಾಚಸ್ಗಳಲ್ಲಿ ಯಾರ್ಯಾರನ್ನೋ ಆಡಿಸೋರು, ನಿಕೋಲಾ ಕ್ಯಾರಿನ ಆಡಿಸಿದ್ರು, ಹ್ಯಾಮಿಲ್ಟನ್ನ ಆಡಿಸಿದ್ರು, ಯಾರ್ಯಾರನ್ನೋ ಟ್ರೈ ಮಾಡಿಬಿಟ್ರು. ಇದು ಅವ್ರ ಒರಿಜಿನಲ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ಅವ್ರದ್ದು. ಆಮೇಲೆ ಸಖತ್ತಾಗಿ ಬಂದ್ಬಿಟ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹರ್ಮನ್ಪ್ರೀತ್ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ನ್ಯಾಟ್ ಸಿಲ್ವರ್ ಬ್ರಂಟರ್ನ ಸೂಪರ್ ಆದಂಥ ಇನ್ನಿಂಗ್ಸಿಂದ MI ಅವರು 200 ರನ್ನ ಟಾರ್ಗೆಟ್ ಕೊಡ್ತಾರೆ RCB ಅವರು ಚೆನ್ನಾಗಿ ಓಪನಿಂಗ್ ಮಾಡ್ತಾರೆ. ಆಮೇಲೆ ಶಬ್ನಮ್ ಇಸ್ಮಾಯಿಲ್ ಅವರು ಬಂದ್ಬಿಟ್ಟು ಗ್ರೇಸ್ ಹ್ಯಾರಿಸ್ ಅವರ ವಿಕೆಟ್ ತಗೊಳ್ತಾರೆ. ಅಲ್ಲಿಂದ RCB ಸ್ಲೈಡ್ ಸ್ಟಾರ್ಟ್ ಆಗುತ್ತೆ, ಕೊಲ್ಯಾಪ್ಸು. ಏನು ಆಲ್ಮೋಸ್ಟ್ 65ಗೇನೋ 5 ವಿಕೆಟ್ ಏನೋ ಹೋಗೋಗಿರುತ್ತೆ ಅಲ್ಲೇ. ಆಮೇಲೆ ರಿಚಾ ಘೋಷ್ ಹಾಗೂ ನರೇನ್ ಡಿ ಕ್ಲಾರ್ಕ್ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾಯಿರ್ತಾರೆ. ನರೇನ್ ಡಿ ಕ್ಲಾರ್ಕ್ ಅವರು ಗೋಸ್ ಕಾರ್ನರ್ ಕಡೆ ಹೊಡೆಯೋಕ್ಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟಾಗಿ ಹೋಗ್ತಾರೆ. ಆಮೇಲಿಂದ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ಬೋದು. ಯಾರು? ರಿಚಾ ಘೋಷ್ ಅಂತೂ ಸಖತ್ ಬಿಗ್ ಹೀಟರ್ ಅಂತ ತೋರಿಸಿದ್ದಾರೆ. ಮತ್ತೆ 50 ಬಾಲಲ್ಲಿ 90 ರನ್ಸ್ ಹೊಡೆದ್ಬಿಟ್ಟಿದ್ದಾರೆ. ಸಖತ್ತಾದಂಥ ಬ್ಯಾಟಿಂಗು, ಒಳ್ಳೆ ಕಾಂಪಿಟೇಷನ್ ಕೊಟ್ಟರು ಅಂತಲೇ ಹೇಳಿ. ಈಗೂ ನಮಗೆ ಫಸ್ಟ್ ಫೈನಲ್ಗೆ ಹೋಗೋ ಅವಕಾಶ ಇದೆ. ಹೇಗೆ ಅಂದರೆ DC ಮತ್ತು GG ಅವರು 10 ಪಾಯಿಂಟನ್ನು ತಗೋಬೋದು. ಆದರೆ ನಮಗಿಂತ ಸ್ವಲ್ಪ ಹತ್ತಿರ ಕ್ಲೋಸ್ ಮ್ಯಾಚಲ್ಲಿ ಅವರು ಸೋತರೆ ನಮಗೆ ಹೆಲ್ಪ್ ಆಗುತ್ತೆ. ನಾವು ಇನ್ನೊಂದು ಮ್ಯಾಚ್ ನಾವು ಅಷ್ಟೊಂದು ಮಾರ್ಜಿನಲ್ಲಿ ಸೋಲ್ಬಾರ್ದು. ಕಮ್ಮಿ ಮಾರ್ಜಿನಲ್ಲಿ ಸೋತರೆ ಈಗೂ ಕೂಡ ನಾವು ಫೈನಲ್ಗೆ ಹೋಗೋ ಚಾನ್ಸ್ ಇದೆ. ಹಾಗಾಗಿ RCB ಅವರು ನೆಕ್ಸ್ಟ್ ಮ್ಯಾಚ್ನ ಆಲ್ಮೋಸ್ಟ್ ಗೆಲ್ಲೋದಕ್ಕೆ ಟ್ರೈ ಮಾಡಬೇಕು. ಈ ಮ್ಯಾಚ್ ಅಷ್ಟೊಂದು ಬ್ಯಾಟಿಂಗ್ ಕೊಲ್ಯಾಪ್ಸ್ ಅಂತಲೇ ಹೇಳ್ಬೋದು. ಈ ಪಿಚ್ಚಲ್ಲಿ ಅಷ್ಟು ರನ್ ಬರುತ್ತೆ ಅಂತ ಆ್ಯಕ್ಚುಲಿ ಗೊತ್ತೇ ಇಲ್ಲ. ಸಖತ್ ಬ್ಯಾಟಿಂಗ್ ವಿಕೆಟ್ ಆಗೋಗಿತ್ತು. ನಾನು ಎಲ್ಲ ಹೊಡೆದಾಕ್ಬಿಟ್ರು ಡಮ್ ಅಂತ. ಆದ್ದರಿಂದ ಇಷ್ಟು ಸ್ಕೋರ್ ಬರೋದೆ ಅಂತಲೇ ಯಾರೂ ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ. ಈ ಸ್ಕೋರು 200+ ಯಾವತ್ತಿದ್ರೂ ಕಷ್ಟನೇ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಬ್ಯಾಟಿಂಗ್ ಡೆಪ್ತು ಇದ್ದು ಕೂಡ ನಮಗೆ ಅಷ್ಟೊಂದು ರನ್ಸ್ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ RCB ಅವರು ಮ್ಯಾಚ್ 15 ರನ್ನಿಂದ ಸೋತಿದ್ದಾರೆ. ಅದು ರಿಚಾ ಘೋಷ್ ಇರೋ ಕಾರಣದಿಂದ ಆ ಶತ್ರುಗೆ ಬಂದರೂ ಇಲ್ಲ ದೊಡ್ಡ ಮಾರ್ಜಿನ ನಾವು ಸೋಲ್ಬೇಕಾಗಿತ್ತು. ಈ ಮ್ಯಾಚ್ನ RCB ಅವರು ಸೋತಿದ್ದಾರೆ. ನೆಕ್ಸ್ಟ್ ಮ್ಯಾಚ್ನ UP ವಾರಿಯರ್ಸ್ ಮೇಲೆ ಗೆಲ್ತಾರೆ ಅಂತ ಹೇಳ್ಬೋದು. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.